ಮಕರ ಸಂಕ್ರಾಂತಿಯ ಬಗ್ಗೆ ಈ ಹಿಂದೆ ಕೆಲವು ಮಾಹಿತಿಗಳನ್ನ ನಾನು ತಿಳಿಸಿದ್ದೇನೆ. ಆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಂಬಿಟ್ಟು ಆಮೇಲೆ ಈ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಈ ದಿನ ಯಾಕೆ ಶ್ರೇಷ್ಠ ಅಂತೇಳಿ ಅನಿಸ್ಕೊಳ್ತದೆ ಮತ್ತು ವೈಜ್ಞಾನಿಕ ಮಹತ್ವ ಏನಂತೇಳಿ ನಾವು ನೋಡ್ತಾ ಹೋದ್ರೆ, ಸೂರ್ಯನು ಭೂಮಧ್ಯ ರೇಖೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅದಕ್ಕೆ ಇಂಗ್ಲಿಷಿನಲ್ಲಿ ಟ್ರಾಫಿಕಲ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನು ಭೂಮಧ್ಯ ರೇಖೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡ್ತಾ ಇದ್ದ ಮತ್ತೆ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸುತ್ತಾನೆ. ಇದುವರೆಗೆ ತೀವ್ರವಾದ ಚಳಿಗಾಲ ಇರ್ತಾ ಇತ್ತು, ಇನ್ನು ಮುಂದೆ ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತದೆ. ಇದು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆಗುವ ಬದಲಾವಣೆ ಅಂದ್ರೆ ಮಕರ ಸಂಕ್ರಮಣ. ಈ ಹಬ್ಬದ ಹಿಂದೆಯೂ ವೈಜ್ಞಾನಿಕವಾದ ಹಿನ್ನೆಲೆ ಇದೆ. ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೀರುವುದು ಒಂದು ಸಂಪ್ರದಾಯ. ಎಳ್ಳು, ಶೇಂಗಾ, ಕೊಬ್ಬರಿ, ಎಣ್ಣೆಯ ಅಂಶಗಳೇ ಹೆಚ್ಚಾಗಿ ಕೂಡಿರುವಂತಹ ಪದಾರ್ಥಗಳನ್ನು ಕೊಡುವುದು ಯಾಕೆ ಅಂತ ಕೇಳಿದ್ರೆ, ಚಳಿಗಾಲದ ಸಂದರ್ಭದಲ್ಲಿ ನಮ್ಮ ಚರ್ಮ ಎಣ್ಣೆಯ ಅಂಶಗಳನ್ನ ಕಳೆದುಕೊಂಡಿರ್ತದೆ. ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಎಣ್ಣೆ ಅಂಶ ಎನ್ನುವಂಥದ್ದು ಬೇಕು. ಅದು ಆಹಾರದ ಮೂಲಕವೇ ನಮಗೆ ಸಿಗಬೇಕು. ಇದೇ ಕಾರಣಕ್ಕೆ ಎಣ್ಣೆ ಅಂಶ ಹೆಚ್ಚಾಗಿರುವ ಇವುಗಳನ್ನ ಕೊಡುವುದು. ಮತ್ತು ಬೆಲ್ಲದಲ್ಲಿ ಶಾಖ ಹೆಚ್ಚಾಗಿರುವುದರಿಂದ ದೇಹದ ಉಷ್ಣತೆಯನ್ನ ಸರಿದೂಗಿಸಲು ಸಹಕಾರಿಯಾಗುವುದರಿಂದ ತಿನ್ನಲು ಹೇಳ್ತಾರೆ. ಈ ಸಮಯದಲ್ಲಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಕೂಡ ರೂಢಿಯಲ್ಲಿ ಕೆಲವು ಕಡೆಯಲ್ಲಿ ಇದೆ. ಈ ಸಂಕ್ರಾಂತಿ ಹಬ್ಬವನ್ನ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಎಲ್ಲಾ ಭಾಗದಲ್ಲಿಯೂ ಆಚರಿಸುವ ಹಬ್ಬವಾಗಿದೆ. ಭಾರತೀಯರಲ್ಲಿ ಭಾಷೆ, ಆಹಾರ, ಆಚಾರ, ವಿಚಾರ ಎಲ್ಲವೂ ಬೇರೆ ಬೇರೆ ಆದರೂ ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಿಸಿದರೆ, ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಹೇಳಿ ಆಚರಿಸ್ತಾರೆ. ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಹೇಳಿ ಆಚರಿಸ್ತಾರೆ. ಪಂಜಾಬಿನಲ್ಲಿ ಲಹೋಡಿ ಅಂತೇಳಿ ಹೇಳಿದ್ರೆ, ಅಸ್ಸಾಂನಲ್ಲಿ ಬೋಹಾಲಿ ಬಿಹು ಅಂತೇಳಿ ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ ಅಂತೇಳಿ ಹೇಳ್ತಾರೆ. ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಹೇಳ್ತಾರೆ. ಹೀಗೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅತಿ ಹೆಚ್ಚು ಆಚರಿಸಲ್ಪಡುವ ಹಬ್ಬ ಅಂತ ಹೇಳಿದ್ರೆ ಇದೇ ಮಕರ ಸಂಕ್ರಾಂತಿ. ಜನವರಿ 13ನೇ ತಾರೀಕಿನಂದು ಮಧ್ಯರಾತ್ರಿ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶ ಮಾಡುತ್ತಾನೆ. ಅದು ರಾತ್ರಿಯ ಸಮಯ ಆಗಿರುವುದರಿಂದ ನಾವು 14ನೇ ತಾರೀಕಿನಂದು ಆಚರಿಸುತ್ತೇವೆ. ನಾವು ಕೇವಲ ಗೋಡೆಯ ಮೇಲಿನ ಕ್ಯಾಲೆಂಡರ್ ಬದಲಾದಂತೆ ಅಥವಾ ಅನುಕೂಲಕ್ಕೆ ತಕ್ಕಂತೆ ಹಬ್ಬವನ್ನ ಆಚರಿಸುವಂತವರಲ್ಲ. ಭಾರತದಲ್ಲಿನ ಪ್ರತಿ ಹಬ್ಬದ ಹಿಂದೆಯೂ ವೈಜ್ಞಾನಿಕ ಕಾರಣ ಎನ್ನುವಂಥದ್ದು ಇದ್ದೇ ಇರುತ್ತದೆ. ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಾನೆ. ಸೂರ್ಯನಲ್ಲದೆ ಜಗತ್ತಿನಲ್ಲಿ ಯಾರೂ ಕೂಡ ಈ ರೀತಿಯಾದಂತಹ ಬೆಳಕನ್ನು ಕೊಡಲು ಸಾಧ್ಯವೇ ಇಲ್ಲ. ಹಾಗೆ ಸೂರ್ಯನು ಇಲ್ಲದಿದ್ದರೆ ಯಾರೂ ಭೂಮಿಯ ಮೇಲೆ ಇರಲು ಸಾಧ್ಯವಿಲ್ಲ. ನಾವು ಆಹಾರವನ್ನ ಬೆಳೆಯುವುದರಿಂದ ಹಿಡಿದು ತಿನ್ನುವ ಆಹಾರ ಶಕ್ತಿಯಾಗಿ ಪರಿವರ್ತನೆಯಾಗಬೇಕು. ನಮ್ಮ ದೇಹಕ್ಕೆ ಪೌಷ್ಟಿಕ ಅಂಶಗಳನ್ನು ಕೊಡಬೇಕು. ಹಾಗೆ ಆಗಬೇಕಂದ್ರೆ ಸೂರ್ಯನ ಬೆಳಕು ಎನ್ನುವಂಥದ್ದು ಬೇಕೇ ಬೇಕು. ಅವನು ಇಲ್ಲದಿದ್ದರೆ ಇಲ್ಲಿ ಏನೂ ನಡೆಯುವುದಿಲ್ಲ. ಅಷ್ಟು ಸಂಸ್ಕಾರ ಮತ್ತು ಕೃತಜ್ಞತಾ ಮನೋಭಾವ ಇರುವ ಸಮಾಜ ನಮ್ಮದಾಗಿದೆ. ಈ ಸಾರಿಯ ಸುಗ್ಗಿಯು ಸಂಕ್ರಾಂತಿಯಿಂದ ಸಮೃದ್ಧವಾಗಿ ಬೆಳೆಯಲಿ, ರೈತರ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲಗಳು ದೊರೆಯಲಿ, ಸೂರ್ಯ ದೇವನ ಅನುಗ್ರಹ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಆಗಲಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.